ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಜೋಳದಿಂದ ಲಾಲಿಪಾಪ್ನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ. ಮಾಡುವ ವಿಧಾನವನ್ನು ಈಗ ತೋರಿಸ್ತೇನೆ, ನೋಡೋಣ ಬನ್ನಿ. ನಾನಿವತ್ತು ಮಾಡ್ತಾ ಇದ್ದೀನಿ ಜೋಳದಿಂದ ಲಾಲಿಪಾಪ್. ಸಖತ್ತಾಗತ್ತೆ, ಸೂಪರಾಗಿ ಆಗುತ್ತೆ. ಸ್ವಲ್ಪ ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ, ಹಾಗೆ ಇಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, ಹಾಗೆ ಅಕ್ಕಿ ಹಿಟ್ಟು ಕೂಡ ಬೇಕಾಗತ್ತೆ. ಇಲ್ಲಿ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೋಬೇಕು, ಮತ್ತು ಒಂದು 2 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ, ಅದನ್ನು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ. ಹಾಗೆ ಇಲ್ಲಿ ಜೋಳವನ್ನು ಚಿಕ್ಕದಾಗಿ ತುರ್ಕೋಬೇಕು ಅಂದರೆ ಮ್ಯಾಶ್ ಥರ ಮಾಡ್ಕೋಬೇಕು. ಹಾಗೆ ಇಲ್ಲಿ ಜೀರಿಗೆ ಬೇಕು, ಕರಿಬೇವು ಬೇಕು, 3 ಆಲೂವನ್ನು ಬೇಯಿಸಿಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಸುಮಾರು ಸಾಮಗ್ರಿಗಳು ಬೇಕಾಗುತ್ತೆ. ಕಾಳು ಮೆಣಸು ತಗೊಂಡಿದ್ದೇನೆ, ಹಾಗೆ ಖಾರ ಪುಡಿ ತಗೊಂಡಿದ್ದೇನೆ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಷ್ಟು ಸಾಮಗ್ರಿಗಳು ಬೇಕಾಗತ್ತೆ. ಈಗ ಇದನ್ನು ಮಾಡುವುದನ್ನು ನಾನು ಹೇಳ್ತೇನೆ. ಈಗ ಜೋಳವನ್ನು ಹಾಕ್ಕೋಬೇಕು. ಲಾಲಿಪಾಪ್ ಸಖತ್ತಾಗತ್ತೆ ಇದರದ್ದು. ಖಾರವಾಗಿ ತುಂಬ ರುಚಿಯಾಗತ್ತೆ. ಈಗ ಇಲ್ಲಿ ಕಾರ್ನ್ಫ್ಲೋರನ್ನು ಕೂಡ ಹಾಕ್ತೇನೆ, ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೇನೆ, ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೇನೆ, ಈರುಳ್ಳಿ ಹಸಿಮೆಣಸು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಹಾಗೆ ಕರಿಬೇವನ್ನು ಕೂಡ, ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನಿಲ್ಲಿ ಕರಿಬೇವನ್ನು ಯೂಸ್ ಮಾಡ್ತಾ ಇದ್ದೇನೆ. ಜೀರಿಗೆ ಬೇಕಾಗತ್ತೆ. ಹಾಗೆ ಇಲ್ಲಿ ಚೂರು ಜಾಸ್ತಿ ಹಾಕೋಬಾರ್ದು ಕಾಳು ಮೆಣಸಿನ ಪೌಡ್ರು, ಚೂರು 1-2 ಚಿಟಿಕೆ ಆಗುವಷ್ಟು ಕಾಳು ಮೆಣಸಿನ ಪೌಡ್ರನ್ನು ಹಾಕೋತೇನೆ. 1 ಸ್ಪೂನ್ ಆಗುವಷ್ಟು, 1/4 ಸ್ಪೂನ್ ಆಗುವಷ್ಟು ಖಾರ ಪುಡಿಯನ್ನು ಹಾಕ್ತಾಯಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಹಾಕೋತೇನೆ. ಗರಂ ಮಸಾಲ ಚಕ್ಕೆಯನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ಪೇಸ್ಟ್ ಮಾಡೋಕ್ಕೆ, ಅದನ್ನು ಕೂಡ ಹಾಕೋತೇನೆ. ಮತ್ತು ಇಲ್ಲಿ ಆಲೂವನ್ನು ಮ್ಯಾಶ್ ಮಾಡ್ಕೋತೇನೆ. ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಹೋಟೆಲ್ಗಳಲ್ಲಿ ತಿಂದ ಹಾಗೆ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ ಇದು. ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡೋದು. ಇಷ್ಟು ಉಪ್ಪು ಬೇಕಾಗತ್ತೆ ಇದಕ್ಕೆ. ಈಗ ಎಲ್ಲ ಮಿಕ್ಸ್ ಆಗೋ ಥರ ಅದನ್ನು ಕಾಲ್ಸ್ಕೋಬೇಕು. ನೀರು ಬಿಡುತ್ತೆ ಅದು. ಈಗ ಎಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು, ನೀರು ಸೇರಿಸಬಾರ್ದು. ಇದಕ್ಕೆ ನೀರು ಸೇರಿಸೋ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಿ ನಾನು ಕಡ್ಡಿಯನ್ನು ತಗೊಂಡಿದ್ದೇನೆ, ಇದಕ್ಕೆ ಅಂಟಿಸಬೇಕು. ಸಾಸ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗತ್ತೆ. ಲಾಲಿಪಾಪ್ ಸೂಪರ್ ಆಗತ್ತೆ. ಹೀಗಿಟ್ಕೋಬೇಕು. ಎಲ್ಲದಕ್ಕೂ ಹೀಗೆ ಮಾಡ್ಕೋಬೇಕು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಂಜೆ ಟೀ ಜೊತೆ ಕಾಫಿ ಜೊತೆ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಫೋಲ್ಡ್ ಮಾಡಿ ಸರಿಯಾಗಿ ಬಿಟ್ಕೊಳ್ಳದೇ ಇರೋ ಥರ ಮಾಡಬೇಕು. ಎಣ್ಣೆ ಕರಿಯೋಕೆ ಇಟ್ಟಿದ್ದೀನಿ ಅಲ್ಲಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಾಗತ್ತೆ.
ಕಾರ್ನಿಂದ ಲಾಲಿಪಾಪ್. ಹೀಗೆ ಮಾಡಿ ಹೀಗೆ ಇಟ್ಕೋಬೇಕು. ಫಸ್ಟು ಹೀಗೆ ಮಾಡಿ ಇಟ್ಕೋಬೇಕು. ನಾವು ಸ್ವಲ್ಪ ಜಾಗ್ರತೆಯಿಂದ ಬಿಟ್ಕೊಳ್ದೋತೆ ಇರೋ ಥರ ನೋಡ್ಕೋಬೇಕು ಅಷ್ಟೆ. ಜಾತ್ರೆಗಳಲ್ಲೆಲ್ಲ ಬರುತ್ತೆ ಅಲ್ಲ, ನೋಡಿದ್ದೀರಾ ನೀವು? ನಾನು ನೋಡಿದ್ದೀನಿ. ಹೀಗೆ ಮಾಡಿ ಚಟ್ನಿ ಕೂಡ ಮಾಡ್ಕೋಬೋದು. ಸಾಸ್ ಇಲ್ಲ ಅಂದರೆ ಚಟ್ನಿ ಕೂಡ ಮಾಡ್ಕೋಬೋದು. ಎಣ್ಣೆ ಕಾಯ್ತಾ ಇದೆ. ಈಗ ಒಂದೊಂದೇ ಹಾಕಿಬಿಡೋಣ ಎಣ್ಣೆಗೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ನಿಧಾನಕ್ಕೆ ಟರ್ನ್ ಮಾಡಬೇಕು, ಯಾಕೆಂದರೆ ಕಡ್ಡಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಟರ್ನ್ ಮಾಡಿ. ಇಷ್ಟು ಬೆಂದ ಮೇಲೇ ನೋಡಿ ಟರ್ನ್ ಮಾಡಬೇಕು. ಇಷ್ಟಾದರೆ ಸಾಕು. ಈಗ ತೆಗೆದುಬಿಡೋಣ. ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂತು. ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಾಗತ್ತೆ. ಬಿಸಿ ಬಿಸಿ ಇದೆ. ಮತ್ತೊಮ್ಮೆ ಹಾಕಿದ್ದೀನಿ. ಈಗ ಇಷ್ಟು ಬೆಂದರೆ ಸಾಕು. ಈಗ ಸಣ್ಣದಾಗಿ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು, ಯಾಕೆಂದರೆ ಒಳಗಡೆ ಬೇಯೋದಿಲ್ಲ. ನೀವು ಇಲ್ಲಿ ಮತ್ತೆ ಬೇರೆ ತರಕಾರಿ ಬೇಕಾದರೆ ಹಾಕೋಬೋದು, ಕ್ಯಾಪ್ಸಿಕಮ್ ಬೇಕಾದರೆ ಹಾಕೋಬಹುದು. ನಾನು ಹಾಕಿಲ್ಲ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಲಾಲಿಪಾಪ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್ ಆಲ್.